ಎಲೀಷಾ ಯಾರಾಗಿದ್ದ? ಒಬ್ಬ ಐಶ್ವರ್ಯವಂತನ ಮಗನಾಗಿದ್ದ. ಆ ಐಶ್ವರ್ಯವಂತ ತಂದೆ ಏನ್ ಮಾಡ್ತಿದ್ದಾನೆ? ಕೂತ್ಕೊಂಡು ಮೇಯಿಸುತ್ತಾ ಇಲ್ಲ. ಮತ್ತೇನ್ ಮಾಡ್ತಾ ಇದ್ದ? ಕಷ್ಟಪಟ್ಟು ಕೆಲಸ ಮಾಡುವಂತಹ ಜವಾಬ್ದಾರಿಕೆ ಕೊಟ್ಟ. ಪ್ರಶ್ನೆ, ಇಷ್ಟು ಎಕರೆ ಭೂಮಿ ಇದೆಯಲ್ಲವೇ? ಇಷ್ಟು ದೊಡ್ಡ ಜಮೀನಿದೆಯಲ್ಲವೇ? ಎಷ್ಟೋ ಜನ ಕೂಲಿ ಆಳುಗಳಿದ್ದಾರಲ್ಲವೇ? ತಾನು ಚೆನ್ನಾಗಿ ಒಂದು ಮರದ ಕೆಳಗೆ ಕುರ್ಚಿ ಹಾಕಿಕೊಂಡು ಕೂತ್ಕೊಂಡು ಎಲ್ಲರಿಗೂ ಕೆಲಸ ಹೇಳುತ್ತಾ, ಕೆಲಸ ಮಾಡ್ರಯ್ಯ, ನಾನು ಹೇಳಬೇಕಿತ್ತಲ್ಲವೇ? ಆದರೆ 12ನೆಯ ಜೋಡಿ ಎತ್ತನ್ನು ತಾನ್ಯಾಕೆ ತೆಗೆದುಕೊಂಡು ಭೂಮಿ ಉಳಿಗೆ ಮಾಡ್ತಿದ್ದ? ತಂದೆ ಕಲಿಸುತ್ತಿದ್ದಾನೆ, ಮಗನೇ, ಅವರು ಕೆಲಸ ಮಾಡುವಾಗ ನೀನು ಸುಮ್ಮನೆ ಕೂತ್ಕೊಂಡು ಕಾಲಕ್ಷೇಪ ಮಾಡಬಾರದು, ಕಾಲ್ಮೇಲೆ ಕಾಲು ಹಾಕಿಕೊಂಡು ಕೂತ್ಕೊಳ್ಬಾರ್ದು, ನೀನು ಕೂಡ ಕಷ್ಟಪಡಬೇಕು. ಅವಾಗಲೇ ನಿನ್ಗೆ ಗೊತ್ತಾಗುತ್ತೆ ಕಷ್ಟ ಅಂದ್ರೆ ಏನೆಂದು. ಎಂತಹ ಅದ್ಭುತವಾದ ಟ್ರೈನಿಂಗ್ ಆಗಿತ್ತು ನೋಡಿ. ಎಲೀಷನ ತಂದೆ ಐಶ್ವರ್ಯವಂತನೇ ಆಗಿದ್ದ, ಆದರೆ ತನ್ನ ಮಗನಿಗೆ ಏನ್ ಮಾಡ್ತಿದ್ದಾನೆ? ಎಲ್ಲಾ ಕೂಲಿ ಆಳುಗಳೊಂದಿಗೆ ಕೆಲಸ ಮಾಡುವಂತೆ ಮಾಡ್ತಿದ್ದಾನೆ. ಎಲೀಷನು ಕೂಡ ಯಾರು ಗೊತ್ತಾ? ಕೂತ್ಕೊಂಡು ಮೇಯುವಂಥವನಲ್ಲ, ಕಾಲಕ್ಷೇಪ ಮಾಡುವಂಥವನಲ್ಲ, ಕಾಲ್ಮೇಲೆ ಕಾಲು ಹಾಕಿಕೊಂಡು ಕೂತ್ಕೊಳ್ಳುವವನಲ್ಲ. ಮತ್ಯಾರು? ಕಷ್ಟಪಟ್ಟು ಕೆಲಸ ಮಾಡುವ ಒಬ್ಬ ಯವನಸ್ಥನು. ಪ್ರಿಯರೇ, ತಂದೆಯೆಂದರೆ, ತಾಯೆಂದರೆ, ನಿಮ್ಮ ಮಕ್ಕಳಿಗೆ ಕಷ್ಟಪಡುವುದನ್ನು ಕಲಿಸಿರಿ. ಅದು ಅವರಿಗೆ ಕ್ಷೇಮ, ನಿಮಗೆ ಎಷ್ಟೋ ಆನಂದ. ಎಲೀಷ ಯಾರು ಗೊತ್ತಾ? ಒಬ್ಬ ಐಶ್ವರ್ಯವಂತನ ಮಗನಾದಾಗ್ಯೂ ಕೂಡ ತಾನೊಬ್ಬ ಐಶ್ವರ್ಯವಂತನಾದರೂ ಕೂಡ ತಂದೆಯ ಮಾತು ಕೇಳ್ತಿದ್ದ. ಪ್ರಿಯರೇ, ತಮ್ಮ ತಂಗಿಯಂದರೆ ಕೇಳಿರಿ, ನಿಮ್ಮ ತಂದೆ ತಾಯಿ ಬಹಳ ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾರೋ? ನಿಮಗೊಂದು ಒಳ್ಳೆ ಮನೆ, ಒಂದು ಒಳ್ಳೆ ಬಂಗ್ಲಾ, ಒಂದು ಕಾರು, ಒಂದು ಹುದ್ದೆ ಇದೆಯಾ? ನಿಮಗೆ ಯಾವುದರ ಕೊರತೆ ಇಲ್ಲವೋ? ಹಾಗಾದ್ರೆ ಕೇಳ್ರಿ, ದೇವ್ರು ನಿಮಗೆ ಕೊಟ್ಟ ಆಸ್ತಿಪಾಸ್ತಿಗಳಿಗಾಗಿ, ಅಂತಸ್ತಿಗಾಗಿ, ಅಧಿಕಾರಕ್ಕಾಗಿ ಆನಂದಿಸಿರಿ, ಅದರ ಆಶೀರ್ವಾದ ಅನುಭವಿಸಿರಿ. ಆದರೆ ಅದೇ ಸಮಯದಲ್ಲಿ ಕಷ್ಟಪಡುವುದನ್ನು ಕಲಿತುಕೊಳ್ಳಿರಿ, ಕೂತ್ಕೊಂಡು ಮೇಯುವುದಲ್ಲ. ಎಲೀಷನ ತಂದೆ ಮಗನಿಗೆ ಕಲಿಸುತ್ತಿದ್ದಾನೆ ಹೇಗೆ ಕಷ್ಟಪಡಬೇಕೆಂದು. ಈಗ ಮಗನೇನು ಮಾಡ್ತಿದ್ದಾನೆ? ಒಂದು 10 ಮಂದಿ ಹುಡುಗರನ್ನು ಹಿಂದೆ ಇಟ್ಕೊಂಡು ಗಾಳಿಯಲ್ಲಿ ಸುಮ್ಮನೆ ಸುತ್ತಾಡ್ತಿಲ್ಲ. ಸ್ವಲ್ಪ ತಂದೆಯಾಗಲಿ ತಾಯಿಯಾಗಲಿ ಕಷ್ಟಪಡುವವರಾಗಿದ್ದು, ಸ್ವಲ್ಪ ಸಂಪಾದನೆ ಮಾಡುವವರಾಗಿದ್ದು, ಆಸ್ತಿಪಾಸ್ತಿ ಕೂಡಿಟ್ಟರೆ, ಈ ದಿನ ಮಗನಾಗಲಿ ಮಗಳಾಗಲಿ ಏನ್ ಮಾಡ್ತಿದ್ದಾರೆ? ಒಂದು ಸರ್ಕಲ್ ಮೇಂಟೈನ್ ಮಾಡ್ತಿದ್ದಾರೆ, ಒಂದು ಗ್ಯಾಂಗ್ ಮೇಂಟೈನ್ ಮಾಡ್ತಿದ್ದಾರೆ, ಆ ಗ್ಯಾಂಗ್ನೊಂದಿಗೆ ತಿರುಗಾಡ್ತಿದ್ದಾರೆ. ಕಾಲೇಜ್ ಅಂತ ಹೇಳಿ ಹೋಗ್ತಾರೆ, ಒಂದು ಗ್ಯಾಂಗ್ ಜೊತೆಗೆ ತಿರುಗಾಡ್ತಾರೆ, ಇಷ್ಟಾನುಸಾರವಾಗಿ ಜೀವಿಸ್ತಾರೆ, ವಿವಾಹ ಆಗುವ ಮುಂಚೆಯೇ ಪಾಪಿಷ್ಟ ಕೆಲಸ ಮಾಡ್ತಾರೆ, ಹಗಲು ಹೊತ್ತಿನಲ್ಲಿ ತಿರುಗಾಡಿ ರಾತ್ರಿಯಲ್ಲಿ ಕ್ಲಬ್ಬು ಇಲ್ಲವೇ ಪಬ್ಗೆ ಹೋಗ್ತಾರೆ. ಕಾರಣವೇನು? ನಮ್ಗೇನ್ ಕಡಿಮೆ ಇದೆ? ನಮ್ಮ ತಂದೆ ಬಹಳ ಸಂಪಾದಿಸ್ತಿದ್ದಾರೆ, ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ದಾರೆ, ನನ್ನ ಮಮ್ಮಿ ದೊಡ್ಡ ಆಫೀಸರ್, ನಮಗೇನು ಕಡಿಮೆ ಇಲ್ಲ ಅನ್ನುವುದಾದ್ರೆ ಜಾಗ್ರತೆ. ತಮ್ಮ ತಂಗಿಯಂದಿರೇ, ಎಲೀಷನಿಗೆ ಏನ್ ಕಡಿಮೆ ಇತ್ತು? ಆಸ್ತಿ ಕಡಿಮೆ ಇತ್ತೋ? ಅಂತಸ್ತು ಕಡಿಮೆ ಇತ್ತೋ? ಎಲ್ಲವೂ ಇದ್ವು, ಆದರೆ ಅವುಗಳೊಂದಿಗೆ ಕಷ್ಟಪಡುವ ಜೀವಿತವಿತ್ತು, ತಂದೆಯ ಮಾತು ಕೇಳುವ ಸ್ವಭಾವವಿತ್ತು, ಭವಿಷ್ಯವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿಕೊಳ್ಳುವಂತಹ ವ್ಯಕ್ತಿತ್ವವಿತ್ತು. ಎಲೀಷಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ಹಾಗೆ ಕಷ್ಟಪಟ್ಟು ಕೆಲಸ ಮಾಡುವ ಐಶ್ವರ್ಯವಂತನನ್ನು ದೇವರು ನೋಡ್ತಾರೆ. ದೇವರು ಕೇವಲ ಬಡವರನ್ನೇ ಆರಿಸಿಕೊಳ್ತಾರೋ? ಬಲಹೀನರನ್ನೇ ಆರಿಸಿಕೊಳ್ಳುತ್ತಾರೋ? ಇಲ್ಲ ಪ್ರಿಯರೇ, ಬಲಿಷ್ಠರನ್ನು ಕೂಡ ಆರಿಸಿಕೊಳ್ತಾರೆ. ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಯಾರಾಗಿದ್ರು ಗೊತ್ತಾ ನಿಮಗೆ? ಅವರೇನಾದ್ರೂ ಬಡವರೋ? ಇಲ್ಲ ಪ್ರಿಯರೇ, ಮತ್ಯಾರಾಗಿದ್ರು? ರಾಜಕುಮಾರರಾಗಿದ್ರು ಪ್ರಿಯರೇ. ಅವರು ರಾಜವಂಶದಲ್ಲಿ ಹುಟ್ಟಿರುವಂತಹ ರಾಜಕುಮಾರರಾಗಿದ್ರು, ಸಕಲ ವಿದ್ಯೆ ಕಲಿತವರಾಗಿದ್ರು, ವೆರಿ 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 ಸ್ಮಾರ್ಟ್ ಪೀಪಲ್ ಆಗಿದ್ರು, ಎಷ್ಟೋ ಅಂದವಾಗಿದ್ರು. ಅವರ ಶರೀರದಲ್ಲಿ ಎಲ್ಲಿಯೂ ಲೋಪ ಕಾಣಿಸಲಿಲ್ಲ. ನೋಡೋಣ ಬನ್ನಿ, ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 3ನೇ ವಚನ, 3ನೇ ಲೈನ್. ಇಸ್ರಾಯೇಲ್ಯರ ರಾಜವಂಶಸ್ಥರಲ್ಲಿ ಯಾರು? ಇಸ್ರಾಯೇಲ್ಯರ ರಾಜವಂಶದವರಲ್ಲಿ ಮುಖ್ಯಸ್ಥರಾಗಿ ಲೋಪವಿಲ್ಲದವರು, ರಾಜವಂಶಸ್ಥರಲ್ಲಿ ಮುಖ್ಯಸ್ಥರಾಗಿದ್ದು ಲೋಪವಿಲ್ಲದಂತಹ ಸುಂದರರೂ, ಸಕಲ ವಿದ್ಯೆ ಪ್ರವೀಣತೆಯುಳ್ಳವರು, ಜ್ಞಾನವುಳ್ಳವರಾಗಿ, ತತ್ವಜ್ಞಾನವುಳ್ಳವರಾಗಿ, ರಾಜ ಸನ್ನಿಧಿ ಸೇವೆ ಮಾಡುವುದಕ್ಕಾಗಿ ಕೆಲವು ಹುಡುಗರನ್ನು ಕರೆಯಿಸಿ ಕಸ್ದೀಯರ ವಿದ್ಯೆಯನ್ನು, ಭಾಷೆಯನ್ನು ಅವರಿಗೆ ಕಲಿಸು. 6ನೇ ವಚನ. ಯೆಹೂದ್ಯರೊಳಗಿಂದ ದಾನಿಯೇಲನು, ಹನನ್ಯ, ಮೀಶಾಯೇಲ, ಅಜರ್ಯ ಎಂಬುವವರು ಇವರಲ್ಲಿ ಇದ್ದರು. ಯಾರು ಇವರು? ರಾಜವಂಶದಲ್ಲಿ ಹುಟ್ಟಿದವರಾಗಿದ್ರು. ಯಾರು? ರಾಜವಂಶದಲ್ಲಿ ಅನೇಕರು ಹುಟ್ಟಿರುತ್ತಾರೆ, ಆದರೆ ಇವರು ಮುಖ್ಯಸ್ಥರಾಗಿದ್ರು ಪ್ರಿಯರೇ. ಯಾರು ಇವರು? ಬಹಳ ಅಂದವಾಗಿದ್ರು, ಬಹು ಸೌಂದರ್ಯವುಳ್ಳವರಾಗಿದ್ರು ಪ್ರಿಯರೇ. ಅವರ ಮೂಗಿನಲ್ಲಿ ಲೋಪವಿಲ್ಲ, ಕಣ್ಣಿನಲ್ಲಿ ಲೋಪವಿಲ್ಲ, ಅವರ ಮುಖದಲ್ಲಿ ಲೋಪವಿಲ್ಲ, ಅವರ ರೂಪರೇಖೆಯಲ್ಲಿ ಯಾವ ಲೋಪವಿಲ್ಲ. ಪರ್ಫೆಕ್ಟ್ ಫಿಗರ್ಸ್ ಅವರಿಗಿತ್ತು, ಪರ್ಫೆಕ್ಟ್ ಪರ್ಸನಾಲಿಟಿ ಅವರಿಗಿತ್ತು. ಸೌಂದರ್ಯವುಳ್ಳವರಾಗಿದ್ರು, ಸಕಲ ವಿದ್ಯೆ ಕಲಿತವರಾಗಿದ್ರು.
ಸಕಲ ವಿದ್ಯೆಯನ್ನು ಕಲಿತವರಾಗಿದ್ರು. ಎಷ್ಟು ಅದ್ಭುತ ನೋಡಿ, ತತ್ವಜ್ಞಾನಿಗಳು, ಪಂಡಿತರೂ ಆಗಿದ್ರು. ಸಕಲ ವಿದ್ಯೆ ಪ್ರವೀಣತೆಯುಳ್ಳವರಾಗಿದ್ರು. ರಾಜನ ಮುಂದೆ ನಿಲ್ಲುವುದಕ್ಕಾಗಿ ಯೋಗ್ಯರಾಗಿದ್ರು. ಯಸ್, ದೇವರು ಬಲಹೀನರನ್ನು ಆರಿಸಿಕೊಳ್ತಾರೆ. ಅದೇ ಸಮಯದಲ್ಲಿ ದೇವರು ಬಲಿಷ್ಠರನ್ನು ಕೂಡ ದೇವರು ಆರಿಸಿಕೊಳ್ತಾರೆ. ದೇವರು ನಿಮಗೆ ವಿದ್ಯೆ ಕೊಟ್ಟಿದ್ದಾರೋ, ದೇವರು ನಿಮಗೆ ಅಂದವನ್ನು ಕೊಟ್ಟಿದ್ದಾರೋ, ದೇವರು ನಿಮಗೆ ಬಲವನ್ನು ಕೊಟ್ಟಿದ್ದಾರೋ, ದೇವರು ನಿಮಗೆ ಆಸ್ತಿಯನ್ನು ಕೊಟ್ಟಿದ್ದಾರೋ, ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೋ, ಹಾಗಾದರೆ ನಿಮ್ಮನ್ನು ಉಪಯೋಗಿಸಿಕೊಳ್ತಾರೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಏಲಿಯಾ ಅದರ ಅರ್ಥ ಯೆಹೋವನೇ ದೇವರು. ಅಷ್ಟು ಮಾತ್ರ ನಾವು ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಆ ನಂತರ ಎಲೀಷಾ ಅದರ ಅರ್ಥ ಯೆಹೋವನೇ ರಕ್ಷಣಾ ಕರ್ತನು, ಅಂದರೆ ರಕ್ಷಕನು. ಇದನ್ನು ನಾವು ಸ್ವತಃವಾಗಿ ಅನುಭವಪೂರ್ವಕವಾಗಿ ನಾವು ತಿಳಿದುಕೊಳ್ಳಬೇಕು. ಯಾರ್ಯಾರು ದೇವರೇ ಈ ದಿನ ಈ ಸಮಯದಲ್ಲಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುತ್ತಾ ಒಂದೇ ಮನಸ್ಸುಳ್ಳವರಾಗಿ, ಯೆಹೋವನೇ, ಯೇಸುವೇ, ನೀವು ದೇವರೆಂದು ಗೊತ್ತು, ಆದರೆ ನನ್ನ ಸ್ವಂತ ರಕ್ಷಕನನ್ನಾಗಿ ಮಾತ್ರ ಯಾವತ್ತೂ ಅಂಗೀಕರಿಸಲಿಲ್ಲ. ಆದರೆ ಈ ದಿನ ಅಂಗೀಕರಿಸುತ್ತಿದ್ದೇನೆ. ನನ್ನನ್ನು ರಕ್ಷಿಸು ದೇವರೇ. ನಾನು ಮಾಡಿರುವ ತಪ್ಪುಗಳಿಗಾಗಿ, ಪಾಪಗಳಿಗಾಗಿ ನನಗೋಸ್ಕರ ಕಾದು ಕುಳಿತಿರುವ ಆ ಭಯಂಕರವಾದ ಶಿಕ್ಷೆ ನರಕವಾಗಿತ್ತು. ಆ ನರಕ ಶಿಕ್ಷೆಯಿಂದ ನನ್ನನ್ನು ರಕ್ಷಿಸಿರಿ ದೇವರೇ. ಹಾಗೆಯೇ ನಾನು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಂದ ಈ ಭೂಮಿಯ ಮೇಲೆ ನನಗೆ ಶಿಕ್ಷೆ ಇದೆ, ಅದನ್ನು ಈಗಾಗಲೇ ಅನುಭವಿಸುತ್ತಿದ್ದೇನೆ. ನನ್ನನ್ನು ಮನ್ನಿಸಿರಿ ದೇವರೇ. ಈ ದಿನ ನನ್ನ ಜೀವಿತ ನಿಮಗೆ ಅರ್ಪಿಸಿಕೊಡ್ತಿದ್ದೇನೆ. ನನ್ನ ಜೀವಿತ ಆಶೀರ್ವಾದಕರವಾಗಿ ಮಾರ್ಪಡಬೇಕೆಂದು, ಆದರ್ಶಕರವಾಗಿ ಮಾರ್ಪಡಬೇಕೆಂದು, ಅನೇಕ ಜನರಿಗೆ ದೇವರೇ ನಿಮ್ಮ ಗುಣಲಕ್ಷಣಗಳನ್ನು ಕ್ರಿಯೆಯಲ್ಲಿ ತೋರಿಸಿಕೊಡಬೇಕೆಂದು ಆಶಿಸುತ್ತಿದ್ದೇನೆ. ನಿಮಗೆ ಎಲ್ಲಾ ಮಹಿಮೆ, ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.